ಬೆಂಗಳೂರಿನಲ್ಲಿ ಅಪಾಯಕಾರಿ ಮರಗಳ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ ಮರವನ್ನು ತೆರವು ಮಾಡಿ ಅಂತ ಬಿಬಿಎಂಪಿಗೆ ಸಾಲು ಸಾಲು ದೂರುಗಳೇನು ಬಂದಿತ್ತು. ಹೀಗಾಗಿ ಪಾಲಿಕೆ ಅಪಾಯಕಾರಿ ಮರಗಳ ತೆರವಿಗೆ SOP ರಚನೆ ಮಾಡ್ತೀವಿ ಅಂತ ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಮರ ತೆರವಿಗೆ ಬಿಬಿಎಂಪಿ ಮಾಡಿರ್ತಕ್ಕಂಥ ನಿಯಮಗಳು ಏನು ಅನ್ನುವ ಪ್ರಶ್ನೆ, ಅಂದರೆ ಏನು ಮಾನದಂಡ, ಯಾವ ಆಧಾರದಲ್ಲಿ ನೀವು ಮರವನ್ನು ತೆರವು ಮಾಡ್ತೀರಾ ಅಂತ ಜನರು ಪ್ರಶ್ನೆಯನ್ನು ಕೇಳಿದರು. ಹಾಗಾಗಿ ಈ SOPನಲ್ಲಿ ಏನೆಲ್ಲ ಅಂಶಗಳಿದೆ, ಏನೆಲ್ಲ ಮಾನದಂಡಗಳಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಪಬ್ಲಿಕ್ ಟಿವಿನಲ್ಲಿ ಬರ್ತಾ ಇದೆ ನೋಡಿ. ಅಪಾಯಕಾರಿ ಮರಗಳ ತೆರವಿಗೆ ಬಿಬಿಎಂಪಿಯಿಂದ ಹೊಸ ಗೈಡ್ಲೈನ್ಸ್. ಮರ ತೆರವಿಗೂ ಮುನ್ನ 10 ಅಂಶಗಳನ್ನ ಪರೀಕ್ಷೆ ಕಡ್ಡಾಯ. ನಿಯಮಗಳನ್ನ ಪಾಲಿಸದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆ. ಬೆಂಗಳೂರಿನಲ್ಲಿ ಮರಗಳ ಸಂಖ್ಯೆ ಕಡಿಮೆ ಇದೆ. ಅದರ ಮಧ್ಯ ಮರ ತೆರವು ಮಾಡಿ ಅಂತ ಬಿಬಿಎಂಪಿಗೆ ದಿನನಿತ್ಯ 200 ಅರ್ಜಿಗಳು ಬರ್ತಿದೆ. ಈ ಮಧ್ಯೆ ಅರ್ಜಿ ಕೊಟ್ಟರು ಮರ ತೆರವು ಮಾಡ್ತಿಲ್ಲ ಅಂತ ಬೆಂಗಳೂರಿಗರೊಬ್ರು ಕೋರ್ಟ್ ಮೊರೆ ಹೋಗಿದ್ರು. SOP ರಚನೆ ಮಾಡಿ ಮರ ತೆರವು ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಮರ ತೆರವು ಮಾಡೋಕೆ ಅಧಿಕಾರಿಗಳು ಮತ್ತು ಜನರಿಗೆ ನಯಾ ರೂಲ್ಸ್ ಜಾರಿ ಮಾಡಿದೆ. ಅದು ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಅಪಾಯ ಸ್ಥಿತಿ ಮರ ಇರುವಂತಹ ಮರಗಳು ಹಾಗೂ ಅದರಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇರುವಂಥ ಮರ ಮತ್ತು ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಅಂದರೆ ಸ್ವಂತ ಒಂದು ಆಸ್ತಿಗಳಲ್ಲಿ ಏನಿರ್ತವೆ ಆ ಮರಗಳನ್ನು ಯಾವ ರೀತಿ ತೆರವುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು SOP ಡೆವಲಪ್ ಮಾಡಲಿಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು. ಅದೇ ನಿರ್ದೇಶನದ ಮೇರೆಗೆ ನಾವು ಒಂದು ಟ್ರೀ ಎಕ್ಸ್ಪರ್ಟ್ ಕಮಿಟಿ ಅವರ ಒಂದು ಸಹಯೋಗದೊಂದಿಗೆ ನಾವು ಒಂದು SOPನ ಡೆವಲಪ್ ಮಾಡಿಬಿಟ್ಟು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ. ಬೆಂಗಳೂರಿಗರು ಮನೆ ಮುಂದೆ ಅಥವಾ ರಸ್ತೆ ಬದಿ ಇರುವ ಮರ ತೆರವು ಮಾಡಬೇಕಾದ್ರೆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಹಾಗಿದ್ರೆ ಏನು ಆ ನಿಯಮ ಅಂತ ನೋಡೋದಾದ್ರೆ, ಅರಣ್ಯಾಧಿಕಾರಿಗಳು ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಮರ ತೆರವಿಗೆ ನಿಯಮ. ಮನೆ, ಕಟ್ಟಡ, ಅಪಾರ್ಟ್ಮೆಂಟ್ ಮೇಲೆ ಮರ ಬೀಳುವಂತಿದ್ರೆ ಯಾರ್ ಸೈಟ್ ನಲ್ಲಿ ಮರ ಬೆಳೆದಿದ್ಯೋ ಅವರೇ ಮರ ತೆರವು ಮಾಡಿಸಬೇಕು. ಸಾರ್ವಜನಿಕರು ತಮ್ಮ ಮನೆ ಮುಂದೆ ಮರ ತೆರವು ಮಾಡಿದ್ರೆ ಮತ್ತೊಂದು ಸಸಿ ನೆಡಬೇಕು. ರಸ್ತೆಗೆ ಮರ ಬೀಳುವಂಗಿದ್ರೆ ಮರ ತೆರವು ಮಾಡಬಹುದು. ಮರ ತೆರವಿಗೆ ಅರ್ಜಿ ಬಂದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಬೇಕು. ಮರದಿಂದ ತೊಂದರೆ ಆಗ್ತಾ ಇದ್ರೆ ಮಾತ್ರ ಮರ ತೆರವು ಆಗಬೇಕು. ಸುಮ್ನೆ ಮರ ತೆರವಿಗೆ ಅರ್ಜಿ ಬಂದ್ರೆ ಕೂಡಲೇ ಕೇಸ್ ದಾಖಲಿಸಬೇಕು. ಮುಂಗಾರಿನಲ್ಲೂ ಮರದ ಎಲೆ 90% ಉದುರಿದ್ರೆ ಮರವನ್ನ ತೆರವು ಮಾಡಿ ಆಗೋ ಅಪಾಯ ತಪ್ಪಿಸಬೇಕು. ಕಟ್ಟಡ ಕಟ್ಟೋ ಕಾರಣಕ್ಕೆ ಆರೋಗ್ಯವಾಗಿರೋ ಮರವನ್ನ ಕಡಿಬಾರದು. ಅಧಿಕಾರಿಗಳು ಮರ ತೆರವು ಮಾಡಬೇಕಾದ್ರೆ ಪೋರ್ಟಲ್ನಲ್ಲಿ ಕಾರಣ ತಿಳಿಸಿ ತೆರವು ಮಾಡಬೇಕು. ಇನ್ನು ಬಿಬಿಎಂಪಿ ಅನುಮತಿ ಪಡೆಯದೆ, ಸರ್ಕಾರದ ಅನುಮತಿ ಪಡೆಯದೆ ಬೆಂಗಳೂರಿಗರು ಮರ ತೆರವು ಮಾಡಿದ್ರೆ ಕಾನೂನು ಕ್ರಮ ಜರುಗಿಸೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾವುದೇ ಮರ ತೆರವುಗೊಳಿಸಬೇಕು ಅಂತಂದ್ರೆ ವೃಕ್ಷಾಧಿಕಾರಿ ಅಂದ್ರೆ ಟ್ರೀ ಆಫೀಸರ್, ಉಪಕರಣ ಸಂರಕ್ಷಣಾಧಿಕಾರಿ ಬಿಬಿಎಂಪಿ ಅವರಿಂದ ಅನುಮತಿನ ಪಡಿಬೇಕಾಗತ್ತೆ. ಪಡೆದು ಅವರು ನಂತರ ತೆರವುಗೊಳಿಸಬೇಕಾಗತ್ತೆ. ಒಂದು ವೇಳೆ ಅವರೇ ಸ್ವಯಂ ತೆರವುಗೊಳಿಸಿದ್ರೆ ಏನು ಕ್ರಮ? ಅದು ನಾವು ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಒಟ್ಟಾರೆ ಬೇಕಾಬಿಟ್ಟಿ ಮರ ತೆರವಿಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಹೊಸ ನಿಯಮ ಜಾರಿ ಮಾಡಿದೆ. ನಿಯಮವನ್ನ ಪಾಲನೆ ಮಾಡ್ತಾರಾ, ಮಾರಣ ಹೋಮ ಮಾಡುವವರ ವಿರುದ್ಧ ಕ್ರಮ ಜರುಗಿಸ್ತಾರಾ, ಕಾದು ನೋಡ್ಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.